ಮನ್ಸಲ್ಲಿ ಅನ್ಕೊಳ್ಳಿ ಆಗುತ್ತೆ ಆಗುತ್ತೆ ಅಂತ ಹೇಳ್ತಿದ್ದೀರಾ, ನಿಜಕ್ಕೂ ಕೂಡ ಮನ್ಸಲ್ಲಿ ಅಂದುಕೊಂಡಿದ ತಕ್ಷಣ ಆಗಿಬಿಡುತ್ತಾ? ನಾವು ಬೇರೆ ಏನು ಕೆಲಸಗಳು ಮಾಡೋದೇ ಬೇಡವಾ ಹಾಗಿದ್ರೆ ಅಂತ? ದಟ್ಸ್ ಅ ವೆರಿ ಸ್ವೀಟ್ ಕ್ವೆಶನ್. ಇನ್ಫ್ಯಾಕ್ಟ್ ಎಲ್ಲರೂ ಇದನ್ನು ಕೇಳೋದುಂಟು ಮೇಡಮ್. ಇದು ದೊಡ್ಡ ಕನ್ಫ್ಯೂಷನ್ ಆ್ಯಕ್ಚುಲಿ. ಸೊ ಇದಕ್ಕೆ ಶ್ರೀ ಕೃಷ್ಣನನ್ನು ಅರ್ಜುನನನ್ನು ಹೀಗೆ ಕೇಳ್ತಾರೆ. ಸೊ ಭಗವದ್ಗೀತೆಯಲ್ಲಿ ಅಧ್ಯಾಯ 2:47 ಒಂದು ಶ್ಲೋಕದಲ್ಲಿ ಶ್ರೀಕೃಷ್ಣ ಅರ್ಜುನಿಗೆ ಹೀಗೆ ಹೇಳ್ತಾರೆ, ಕರ್ಮಣ್ಯವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲ ಹೇತುರ್ಭುಃ ಮಾತೆ ಸಂಗೋತ್ಸ್ವ ಕರ್ಮಣೆ. ಕೃಷ್ಣ ಹೇಳ್ತಾರೆ ಅರ್ಜುನನಿಗೆ, ಅಪ್ಪ ನೀನು ಕೆಲಸ ಮಾಡಪ್ಪ, ಅನ್ಕೋ, ಮನಸ್ಸಲ್ಲಿ ಅನ್ಕೋಬೇಕು, ಅಂದ್ಕೊಂಡು ಕೆಲಸ ಮಾಡಬೇಕು. ಹೇಗೆ? ಪ್ರೀತಿಯಿಂದ, ಶ್ರದ್ಧೆಯಿಂದ. ನೀನು ಯಾವಾಗ ಇವೆರಡೂ ಒಟ್ಟಿಗೆ ಸೇರಿ ಮಾಡ್ತೀಯೋ, ನಿನಗೇನು ಕೋರ್ಕೊಳ್ತೀಯೋ, ಏನು ಅಂದ್ಕೊಳ್ತೀಯೋ ಅದೆಲ್ಲ ಫಲ ನಾನು ಕೊಡ್ತೇನೆ. ನೀನು ಕೇಳೋದಕ್ಕಿಂತ ಎಷ್ಟು ಪಟ್ಟು ಹೆಚ್ಚು ಕೊಡ್ತಾನೆ. ಅವನೇ ಕೊಡ್ತಾನೆ ಗೊತ್ತಾ ಮೇಡಮ್? ಈಗ ನಾವು ಸಪೋಸ್ ನಾನು ನಾರ್ಮಲಾಗಿ ಈಗ ಹೇಳ್ತಿರ್ತೀನಿ, ಮಾವಿನ ಹಣ್ಣಿನ ಒಂದೇ ಒಂದು ಬೀಜ ಹಾಕ್ತೀರಾ ಮೇಡಮ್, ಒಂದು ಹೊಟ್ಟೆ ಹಾಕ್ತೇವೆ, ಒಂದೇ ಬರುತ್ತಾ ಮೇಡಮ್ ಆ ಮಾವಿನ ಗಿಡದಲ್ಲಿ ಹಣ್ಣು? ಎಷ್ಟು ಕೌಂಟ್ಲೆಸ್ ಅಲ್ವಾ ಮೇಡಮ್? ಅದೇ ರೀತಿ ನಮ್ಮ ಒಂದು ಆಲೋಚನೆಯು ಒಂದು ಬೀಜ ಇದ್ದಾಗೆ. ನೀವು ಬೀಜನೇ ಹಾಕದೆ ಮಾವಿನ ಹಣ್ಣು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಮೊದಲು ಏನು ಮಾಡಬೇಕು? ಆಲೋಚನೆ ಮಾಡಬೇಕು, ಅಂದುಕೋಬೇಕು. ಅಂದುಕೊಂಡಿದ್ದು ಪ್ರತಿಯೊಂದು ಆಗುತ್ತೆ, ಅಂದುಕೊಂಡ್ರೆ ಮಾತ್ರ. ಹಾಗಾದರೆ ನಾನು ಯಾವುದು ಹೇಳಬೇಕು? ಫಸ್ಟ್ ಬೀಜ ತಾನೇ ಮಾತಾಡಬೇಕು, ಆಲೋಚನೆ ಬಗ್ಗೆ ತಾನೇ ಮಾತಾಡಬೇಕು. ಕೆಲವರಲ್ಲಿ ಎಷ್ಟೋ ಜನ ಏನು ಅಂದ್ಕೊಳ್ಳೋದಕ್ಕೆ ರೆಡಿ ಇಲ್ಲ, ಇನ್ನೂ ಅಂದ್ಕೊಂಡೆ ನಾನು ಶ್ರೀಮಂತ, ಐ ಆಮ್ ರಿಚ್, ನನ್ನ ಕೈಲಿ ಸಾಲ ತೀರ್ಸೋಕ್ಕಾಗುತ್ತೆ, ನಾನು ಶ್ರೀಮಂತ ಆಗ್ತೀನಿ ಅಂತ ಅಂದ್ಕೊಂಡೇ ಇಲ್ವಲ್ಲ. ಅಂದ್ಕೊಂಡೇ ಇಲ್ಲದೆ ಇರೋದಕ್ಕೆ ಅವ್ರು ಆಗೋದೇ ಇಲ್ಲ. ಅದಕ್ಕೆ ಯಾವತ್ತೂ ಹೇಳ್ತೇನೆ, ಅಂದ್ಕೊಳ್ರಪ್ಪ. ನೀವು ಮಡಕೆ ಇಟ್ಕೊಂಡು ನೀರಿಗೆ ಹೇಳಿದ್ದು ಅಂದ್ಕೊಂಡಿದ್ದೆ, ನೀವು ಉಪ್ಪಿಟ್ಕೊಂಡು ಮಾಡಿದ್ದು ಅಂದ್ಕೊಂಡಿದ್ದೆ, ನೀವು ಪ್ರತಿಯೊಂದು ಇಲ್ಲಿ ಬರ್ಕೊಳ್ಳಿಕ್ಕೆ ಹೇಳಿದೆ ನಾನು ನಂಬರು, ಅದು ಅಂದ್ಕೊಂಡಿದ್ದೆ. ಅಂದ ಪ್ರತಿಯೊಂದು ಅದು ಬೀಜ ಇದ್ದಾಗೆ. ಅದು ಮೊಳಕೆ ಒಡೆಯುತ್ತೆ, ಗಿಡ ಆಗುತ್ತೆ, ಹೆಮ್ಮರವಾಗುತ್ತೆ, ಹಣ್ಣು ಕೊಡುತ್ತೆ. ಯಾವಾಗ? ಫಸ್ಟ್ ಪ್ರೊವೈಡೆಡ್ ಆ ಬೀಜವನ್ನು ಬಿತ್ತಿದಾಗ. ದಟ್ ಈಸ್ ದ ತಾತ್ಪರ್ಯ ಮೇಡಮ್. ಎಸ್. ಸೊ ಏನೇ ಅಂದ್ಕೊಂಡ್ರೂ ಆಗುತ್ತೆ ಅಂದರೆ ಫಸ್ಟು ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು. ನಾನು ಅಂದುಕೊಂಡಿದ್ದ ಆಗುತ್ತೆ, ನಾನು ಸಾಧಿಸ್ತೀನಿ ಅನ್ನೋ ನಂಬಿಕೆ ಇದ್ದರೆ ಏನಾದರೂ ಸಾಧನೆ ಮಾಡಬಹುದು ಅಂತ. ಅಂಡ್ ಗುರುಜಿ, ಇದು ಬರೀ ದುಡ್ಡಿನ ವಿಚಾರದಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ವಿಚಾರದಲ್ಲೂ ಕೂಡ ವರ್ಕ್ ಆಗುತ್ತೆ ಹಾಗಿದ್ರೆ. ಮೀನ್ಸ್ ವೆರಿ ಕಾಮನ್ ಅಲ್ವ ಮೇಡಮ್, ಸರ್ವೇ ಸಾಮಾನ್ಯ, ಏನು ಬೇಕಾದರೂ ಅನ್ಕೋಬೋದು. ಹೌದು. ಸೊ ನಾನು ಲಾಸ್ಟ್ ಎಪಿಸೋಡಲ್ಲಿ ಹೇಳ್ತಿದ್ದೆ, ನಮ್ಮ ತಾಯಿನ ಏನು ಬೇಕಾದರೂ ಕೇಳ್ಬೋದು, ಊಟನಾದರೂ ಕೇಳ್ಬೋದು, ಬಟ್ಟೆನಾದರೂ ಕೇಳ್ಬೋದು, ಇಲ್ಲ ನನಗೆ ಏನು ಬೇಕು ಆಟ ಸಾಮಾನಾದರೂ ಕೇಳ್ಬೋದು. ತಾಯಿ ಹೇಳ್ತಾರೆ ಊಟ ಮಾತ್ರ ಕೇಳಬೇಕು ಅಂತೇಳಿ. ನಾವು ಕೇಳ್ತಿರೋದು ಯೂನಿವರ್ಸ್ನ, ವಿಶ್ವವನ್ನು, ದೇವರನ್ನ. ಏನು ಬೇಕಾದರೂ ಕೇಳ್ಬೋದು, ನಾವು ಮಕ್ಕಳಲ್ವಾ ಮೇಡಮ್? ಸೊ ಎಲ್ಲವನ್ನೂ ಕೊಡುತ್ತೆ. ನಿಜ. ಎಸ್ ಗುರುಜಿ, ಹಾಗೆ ವರ್ಕ್ಶಾಪ್ ಬಗ್ಗೆ ಒಂದು ಸ್ವಲ್ಪ ಹೊತ್ತು ಮಾತಾಡೋಣ. ಸೊ ನಿಮ್ಮ ವರ್ಕ್ಶಾಪ್ ಎಲ್ಲೆಲ್ಲಿ, ಯಾವಾಗ, ಹೇಗೆ ನಡೆಯುತ್ತೆ, ಎಷ್ಟು ದಿನಗಳ ಕಾಲ ಇರುತ್ತೆ? ಬರುವಂತಹ ನಮ್ಮ ವೀಕ್ಷಕರಿರಬಹುದು, ಅವರಿಗೆ ತುಂಬ ಡೌಟ್ಸ್ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ಹೀಗಾಗಿ ವರ್ಕ್ಶಾಪ್ಗೆ ಜಾಯ್ನ್ ಆಗೋದೇ ಆದರೆ ಹೇಗೆ ಜಾಯ್ನ್ ಆಗಬೇಕು, ಎಷ್ಟು ದಿನಗಳ ಕಾಲ ಅಟೆಂಡ್ ಮಾಡಬೇಕು, ಈ ಎಲ್ಲ ಕ್ವಶನ್ಸ್ ಇದೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ವಿವರಿಸಿ. ಓಕೆ, ಇಟ್ಸ್ ಆ್ಯಕ್ಚುಲಿ ಅ ವೆರಿ ಲಾಂಗ್ ಜರ್ನಿ. ಟು ಕಟ್ ಇಟ್ ಶಾರ್ಟ್, ನಾವು ಕೆಳಗಡೆ ಬರೋ ಸ್ಕ್ರಾಲ್ ಆಗ್ತಿರೋ ನಂಬರ್ಸ್ ಕಾಲ್ ಮಾಡೋ ನಂಬರ್ಸ್ ಅಲ್ಲ, ಇನ್ನೊಂದು ಮನಿ ಈಸ್ ಹ್ಯಾಪಿನೆಸ್ಗೆ ಸಂಬಂಧಪಟ್ಟ ನಂಬರ್ಸ್ ಇದೆ. ಅದಕ್ಕೆ ಫೋನ್ ಮಾಡಿ ಇನ್ಫಾರ್ಮೇಷನ್ ಕೊಡ್ತಾರೆ. ಪ್ರತಿ ತಿಂಗಳು ವರ್ಕ್ಶಾಪ್ಸ್ ಇರುತ್ತೆ. ಈ ವರ್ಕ್ಶಾಪ್ಸ್ ಇರುವಂಥದ್ದು ಕರ್ಮ ಕಳೆದವ್ರಿಗೆ ಮಾತ್ರ ಅಂತ ನಾನು ಪದೇ ಪದೇ ಹೇಳ್ತಿರ್ತೇನೆ. ಸೊ ಹಾಗಾಗಿ ಇದು ಎಲ್ಲರಿಗೂ ಅಲ್ಲ, ಯಾರು ಕರ್ಮ ಕಳೆದಿರುತ್ತೋ ಅವರಿಗೆ ಲಕ್ಷ್ಮಿನ ಆಹ್ವಾನ ಮಾಡ್ಕೋಬೋದು, ಲಕ್ಷ್ಮಿ ದುಡ್ಡನ್ನು ಅನುಭವಿಸ್ಬೋದು. ಸೊ ಅವ್ರು ಮಾತ್ರ ಬರ್ಬೋದು. ಪ್ರತಿ ತಿಂಗಳು ಇರುತ್ತೆ. ಏನೋ ನೀವು ಫಸ್ಟ್ ಕೇಳಿದ್ರಿ, ಇದಕ್ಕೆ ಟೈಮ್ ಇದ್ದರೆ ನಾನು ಇನ್ನೊಂದು ಎಕ್ಸ್ಪ್ಲನೇಷನ್ ಕೊಟ್ಬಿಡ್ತೇನೆ. ಯಾರಿಗೆ ಏನೋ ಅಂದ್ಕೊಂಡ್ರೆ ದುಡ್ಡು ಬರುತ್ತಾ ಅಂದ್ಕೊಳ್ಳೋದಕ್ಕೆ. ಈಗ ಇಬ್ಬರು ಇರ್ತಾರೆ ಮೇಡಮ್, ಈಗ ನೀವು ನಾನು ಅಂದ್ಕೊಳ್ಳೋಣ. ನೀವು ಪ್ರತಿದಿನ ಅಂದ್ಕೊಳ್ತೀರಾ, ಅಂದ್ಕೊಳ್ಳೋ ಜೊತೆಗೆ ನೀವು ಸಪೋಸ್ ಕಾಲೇಜಲ್ಲಿ ಓದ್ತಿದ್ದೀರಾ ಅಂದ್ಕೊಳ್ಳಿ, ಪ್ರತಿದಿನ ಓದ್ತೀರಾ, ಅಂದ್ಕೊಳ್ತೀರಾ, ಪ್ರತಿದಿನ ನೀವು ಅಂದ್ಕೊಳ್ತೀರಾ, ಅಂದ್ಕೊಂಡು ನೀವು ಫಾಲೋ ಮಾಡ್ತೀರಾ, ಪ್ರಾಕ್ಟೀಸ್ ಮಾಡ್ತೀರಾ, ಕಲಿತೀರಾ. ಈಗ ನಾನೇನು ಮಾಡ್ತೀನಿ, ಬರೀ ಅಂದ್ಕೊಳ್ತಾನೇ ಇರ್ತೀನಿ. ಈಗ ನನಗೆ ಹೇಳಿ, ನೀವು ಬರೀ ಅಂದ್ಕೊಂಡವರು ಪಾಸ್ ಆಗ್ತಾರಾ ಅಥವಾ ಅಂದ್ಕೊಂಡು ಓದ್ದವರು ಪಾಸ್ ಆಗ್ತಾರಾ ಎಕ್ಸಾಮಲ್ಲಿ?
ಅಂದ್ಕೊಂಡು ಓದ್ದೋರು ಕರೆಕ್ಟ್ ಅಲ್ವಾ? ಎರಡೂ ಮಾಡಬೇಕಲ್ವಾ? ಬರೀ ಒಂದೇ ಮಾಡಿದ್ರೆ ದುಡ್ಡು ಬರಲ್ಲ. ಹಂಗಂತೇಳಿ ಅಂದ್ಕೊಳ್ಳದೆ ಬರೀ ಕೆಲಸ ಮಾಡಿದ್ರು ದುಡ್ಡು ಬರಲ್ಲ. ದಟ್ಸ್ ವೈ ಹಾರ್ಡ್ ವರ್ಕ್, ಇವನ್ ಪೀಪಲ್ ವರ್ಕ್ ಹಾರ್ಡ್ ಅಲ್ವಾ, ಅವ್ರಿಗೂ ದುಡ್ಡು ಬರುತ್ತಿಲ್ಲ. ಬಿಕಾಸ್ ಅವ್ರು ಅಂದ್ಕೊಳ್ತಿಲ್ಲ, ಬರೀ ಕೆಲಸ ಮಾತ್ರ ಮಾಡ್ತಿದ್ದಾರೆ. ಅಂದ್ಕೋಬೇಕು, ಅದು ಒಂದು ಕಡೆ ಆದರೆ ಮಾಡೋದು ಇನ್ನೊಂದು, ಎರಡು ಸೇರಿದ್ರೆ ಮಾತ್ರ ಫಲ ಸಿಗುವಂಥದ್ದು. ನಿಜ ನಿಜ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.